ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧೀರಜ್ ವಿಕ್ಕಿ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಕಡೆ ಒಂದು ಹೊಸ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಆ ಒಂದು ಅಪ್ಡೇಟ್ ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಅದೇ ತರ ಯಾರೆಲ್ಲ ಕ್ರಿಯೇಟರ್ಸ್ ಗಳಿದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಈ ಒಂದು ಅಪ್ಡೇಟ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನನ್ನ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಬಹುದು ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೆಂಬರ್ಶಿಪ್. ಸೊ ನಿಮ್ಮ ಚಾನಲ್ ಅಲ್ಲಿ ಮಾನಿಟೈಸ್ ಆದ್ರೆ ಸೊ ನಿಮ್ಗೆ ಜಾಯಿನ್ ಬಟನ್ ಸಿಗುವಂತದ್ದು. ಆ ಜಾಯಿನ್ ಬಟನ್ ಅಲ್ಲಿ ಎಷ್ಟು ಜನ ಚಾನಲ್ಗೆ ಮೆಂಬರ್ ಆಗಿದ್ದಾರೆ, ಆಮೇಲೆ ಆ ಒಂದು ಚಾನಲ್ಗೆ ಮೆಂಬರ್ ಆಗಿರುವಂತಹ ಹೆಸರು ಏನು, ಮತ್ತು ಆ ಚಾನಲ್ಗೆ ಮೆಂಬರ್ ಆಗಿದ್ದರು ಎಕ್ಸ್ಪೈರ್ ಯಾವಾಗ ಆಗುತ್ತೆ, ಮತ್ತೆ ಎಕ್ಸ್ಪೈರ್ ಆಗಿರುವವರು ಯಾರು ಮೆಂಬರ್ಶಿಪ್, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇನ್ಮೇಲೆ ನಿಮ್ಗೆ ವೈಟಿ ಸ್ಟುಡಿಯೋದಲ್ಲಿ ಸಿಗುವಂತದ್ದು. ಇಷ್ಟು ದಿನ ನೀವು ಡೆಸ್ಕ್ಟಾಪ್ ಮೋಡ್ ಹೋಗ್ಬೇಕಿತ್ತು. ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಇರ್ತಾ ಇತ್ತು. ಬಟ್ ಈಗ ಕ್ರಿಯೇಟರ್ಸ್ಗೆ ಈಸಿ ಆಗಲಿ ಅಂದ್ಬಿಟ್ಟು ವೈಟಿ ಸ್ಟುಡಿಯೋದಲ್ಲಿ ಮೆಂಬರ್ಶಿಪ್ ಎಷ್ಟು ಜನ ಆಗಿದ್ದಾರೆ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೊ ಈ ರೀತಿಯಾಗಿ ಯಾರೆಲ್ಲ ಚಾನಲ್ ಮೆಂಬರ್ ಆಗಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಮೇಲೆ ನಿಮಗೆ ವೈಟಿ ಸ್ಟುಡಿಯೋದಲ್ಲಿ ತಿಳ್ಕೊಳ್ಳುವಂತದ್ದು. ಸೊ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಈ ಒಂದು ಅಪ್ಡೇಟ್. ಏನಕ್ಕಂತಂದ್ರೆ ಸೊ ನಮಗೆ ಈಸಿ ಆಗಿರೋ ಕಾರಣಕ್ಕೆ ಯೂಟ್ಯೂಬ್ ಅವರು ಇದು ಯೋಚನೆ ಮಾಡಿ ಬಿಲ್ಡ್ ಮಾಡ್ತಾರಲ್ಲ. ಸೊ ಅದಕ್ಕೆ ಈ ಒಂದು ಅಪ್ಡೇಟ್ ತುಂಬಾನೇ ಖುಷಿ ಆಯ್ತು. ಈಸಿ ಆಗುತ್ತೆ ಮೆಂಬರ್ಶಿಪ್ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ನೋಡೋದು. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಮೊದಲನೇ ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸೊ ರಿಟರ್ನಿಂಗ್ ವ್ಯೂವರ್ಸ್. ಸೊ ಇದರಿಂದ ಏನಪ್ಪಾ ಉಪಯೋಗ ಅಂತಂದ್ರೆ ಸೊ ನಿಮ್ಮೊಂದು ಚಾನಲ್ ಎಷ್ಟು ಜನ ವ್ಯೂಸ್ ಆಗ್ತಾ ಇದೆ, ಸೊ ಆ ಒಂದು ವ್ಯೂಸ್ ಇವಾಗ ನಿಮ್ಮೊಂದು ವಿಡಿಯೋ ಮತ್ತೆ ಅವ್ರು ನೋಡ್ತಾ ಇದಾರಾ, ಅಥವಾ ನಿಮ್ಮೊಂದು ಚಾನಲ್ಗೆ ಅವರು ಲೈಕ್ ವಿಡಿಯೋಸ್ ಗಳು ಯಾವ ಎಷ್ಟು ಡ್ಯೂರೇಷನ್ ವರ್ಗು ನೋಡ್ತಾ ಇದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇನ್ಮೇಲೆ ನಿಮ್ಗೆ ವೈಟಿ ಸ್ಟುಡಿಯೋದಲ್ಲಿ ಸಿಗುವಂತದ್ದು. ಸೊ ಈ ಒಂದು ಅಪ್ಡೇಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ಬಂದಿರೋ ಅಪ್ಡೇಟ್ ಅಲ್ಲಿ ಎಲ್ಲ ಕೂಡ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರೆ ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಎರಡನೇ ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್. ಸೊ ನಿಮ್ಮ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಯಾವ ರೀತಿ ತಮ್ನೇಲ್ ಮಾಡಿರ್ತೀರ, ಸೊ ಆ ತಮ್ನೇಲ್ ಮೇಲೆ ಕ್ಲಿಕ್ ಥ್ರೂ ರೇಟ್ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ಮೇಲೆ ನಿಮ್ಗೆ ವೈಟಿ ಸ್ಟುಡಿಯೋ ಸಿಗುತ್ತೆ. ಓಕೆನಾ? ಸೊ ಇಷ್ಟು ದಿನ ನೀವು ಕ್ರಿಯೇಟರ್ ಸ್ಟುಡಿಯೋಗೆ ಹೋಗ್ಬೇಕಿತ್ತು, ಲೈಕ್ ಕ್ರೋಮ್ ಬ್ರೌಸರ್ ಹೋಗ್ಬಿಟ್ಟು ಅಲ್ಲಿ ನೀವು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಎಷ್ಟಿದೆ ಸೊ ಅದ್ರ ಮೇಲೆ ನೀವು ವಿಡಿಯೋ ಮಾಡ್ಬೇಕಿತ್ತು, ಅದ್ರ ಮೇಲೆ ನೀವು ತಮ್ನೇಲ್ ಕ್ರಿಯೇಟ್ ಮಾಡ್ಬೇಕಿತ್ತು. ಸೊ ಇನ್ಮೇಲೆ ನಿಮ್ಗೆ ಕ್ಲಿಕ್ ಥ್ರೂ ರೇಟ್ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೊ ಈ ರೀತಿಯಾಗಿ ನಿಮ್ಗೆ ಇನ್ಮೇಲೆ ವೈಟಿ ಸ್ಟುಡಿಯೋದಲ್ಲೇ ವಿಡಿಯೋದಲ್ಲೇ ಸಿಗುವಂತದ್ದು. ಇಷ್ಟು ದಿನ ನಿಮ್ಗೆ ವ್ಯೂಸ್ ಎಷ್ಟಾಗಿದೆ, ಸೊ ಆಮೇಲೆ ಇಷ್ಟು ಡ್ಯೂರೇಷನ್ ವರ್ಗು ನೋಡಿದಾರೆ, ಮತ್ತೆ ಎಷ್ಟು ಲೈಕ್ಸ್ ಬರ್ತಾ ಇತ್ತು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಇಷ್ಟು ದಿನ ಸಿಗ್ತಾ ಇತ್ತು. ಬಟ್ ಅದ್ರ ಜೊತೆಗೆ ಇವಾಗ ಇನ್ನೊಂದು ಆಡ್ ಆಗಿದೆ ಕ್ಲಿಕ್ ಥ್ರೂ ರೇಟ್, CTR. ಸೊ ಅದು ಇವಾಗ ನಿಮ್ಗೆ ವೈಟ್ ಸ್ಟುಡಿಯೋದಲ್ಲೂ ಕೂಡ ಸಿಗ್ತಾ ಇರುವಂತದ್ದು. ಇದು ಕೂಡ ಒಂಥರ ಸ್ಪೆಷಲ್ ಫೀಚರ್ ಅಂತಾನೆ ಹೇಳ್ಬೋದು, ಆಡ್ ಮಾಡಿರುವಂತದ್ದು. ಸೊ ಇನ್ಮೇಲೆ ನೀವು ವೈಟ್ ಸ್ಟುಡಿಯೋದಲ್ಲಿ ಕ್ಲಿಕ್ ನೋಡ್ಬಿಟ್ಟು ನೀವು ಯಾವ ರೀತಿ ತಮ್ಮನೇ ಕ್ರಿಯೇಟ್ ಮಾಡ್ಲಿ, ಸೊ ಯಾವ ರೀತಿ ನೀವು ವಿಡಿಯೋಸ್ಗಳು ಕ್ರಿಯೇಟ್ ಮಾಡೋದು, ಸೊ ಅದ್ರ ಬಗ್ಗೆ ನೀವು ಇನ್ಮೇಲೆ ಇನ್ಫಾರ್ಮೇಶನ್ ತಿಳ್ಕೋಬಹುದು. ಇನ್ನು ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್. ಇನ್ನು ಮುಂದಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸೊ ಇಷ್ಟು ದಿನ ನೀವು ನಿಮ್ಮೊಂದು ಚಾನಲ್ ಮಾನಿಟೈಸ್ ಆದ್ರೆ ಡಾಲರ್ ಸಿಂಬಲ್ ತೋರಿಸ್ತಾ ಇತ್ತು. ಡಾಲರ್ ಸಿಂಬಲ್ ಅಲ್ಲಿ ಸೊ ಎಷ್ಟು ಅರ್ನಿಂಗ್ಸ್ ಮಾಡಿದೀರಾ, ಸೊ ಅದು ಇವಾಗ ನಿಮ್ದು ಒಂದು US ಡಾಲರ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. US ಡಾಲರ್ ಅಲ್ಲಿ ನಿಮ್ದು ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದು ಇಂಡಿಯನ್ ರುಪೀಗೆ ಕನ್ವರ್ಟ್ ಮಾಡಿ ನೋಡೋದು ಸೊ ಎಷ್ಟಾಗಿದೆ ಅದು ಇಂಡಿಯನ್ ಕರೆನ್ಸಿ ಎಷ್ಟಾಗಿದೆ ಅದು ಇವಾಗ ಡಾಲರ್ಸ್ ಅಲ್ಲಿ ಇರುತ್ತೆ. ಬಟ್ ಅದನ್ನ ಇಂಡಿಯನ್ ಕರೆನ್ಸಿ ರೂಪಾಯಿಗೆ ಯಾವ ರೀತಿ ಕನ್ವರ್ಟ್ ಮಾಡಿ ಎಷ್ಟಾಗಿದೆ ಅಂತ ನೋಡೋದು ಇನ್ಮೇಲೆ ವೈಟಿ ಸ್ಟುಡಿಯೋದಲ್ಲಿ ಕೂಡ ತಿಳ್ಕೋಬಹುದು. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೊ ಈ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ ಬಂದಿರುವಂತದ್ದು ಯೂಟ್ಯೂಬ್ ಕಡೆಯಿಂದ. ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿರೋದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಕೂಡ ನೀವು ಚೆಕ್ ಮಾಡಬಹುದು. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಮುಂದಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ನೀವು ನಿಮ್ಮ ಒಂದು ಕಾಮೆಂಟ್ ಸೆಕ್ಷನ್ ಬೇರೆ ಒಂದು ಆಪ್ಷನ್ ಇರ್ತಾ ಇತ್ತು, ನಿಮ್ಮ ಒಂದು ವಿಡಿಯೋ ಸೆಕ್ಷನ್ ಬೇರೆ ಆಪ್ಷನ್ ಇರ್ತಾ ಇತ್ತು, ಮತ್ತೆ ಎಲ್ಲ ಆಪ್ಷನ್ ಒಂದೊಂದ್ ಕಡೆ ಇರ್ತಾ ಇತ್ತು. ಬಟ್ ನೀವು ಕ್ಲಿಕ್ ಮಾಡಿ ಹೋಗಿ ವಿಡಿಯೋಸ್ ಎಲ್ಲ ನೀವು ನಿಮ್ಮ ಕಾಮೆಂಟ್ ಸೆಕ್ಷನ್ ಅದೆಲ್ಲ ನೋಡ್ತಾ ಇದ್ರಿ. ಬಟ್ ಈಗ ಯೂಟ್ಯೂಬ್ ಅವರು ಒಂದು ಹೊಸ ಫೀಚರ್ ಆಡ್ ಮಾಡಿರುವಂತದ್ದು. ಏನಪ್ಪಾ ಅಂತಂದ್ರೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದೆ ಈ ಒಂದು ಅಪ್ಡೇಟ್ ಬಗ್ಗೆ. ಸೊ ಆ ಒಂದು ಅಪ್ಡೇಟ್ ಅಲ್ಲಿ ಹೇಳಿದ್ದೆ ಸೊ ಈ ರೀತಿ ಹೊಸ ಒಂದು ಫೀಚರ್ ಆಡ್ ಆಗಿರುವಂತದ್ದು. ಏನಪ್ಪಾ ಅಂತಂದ್ರೆ ಹೋಮ್ ಸ್ಕ್ರೀನ್ ಅಲ್ಲೇ ಸೊ ನಿಮ್ಗೆ ಹೋಮ್ ಸ್ಕ್ರೀನ್ ಹೋಮ್ ಬಟನ್ ಇರುತ್ತೆ, ವಿಡಿಯೋ ಬಟನ್ ಇರುತ್ತೆ, ಕಾಮೆಂಟ್ ಬಟನ್ ಇರುತ್ತೆ, ಲೈನ್ ಆಗಿ ಸೊ ನಿಮ್ಮ ವಿಡಿಯೋಗೆಲ್ಲ ಏನೇನ್ ಬೇಕು ಅದ್ರ ಬಗ್ಗೆ ಫುಲ್ ಆಪ್ಷನ್ಸ್ ಗಳೆಲ್ಲ ಇನ್ಮೇಲೆ ನಿಮ್ಮ ಹೋಮ್ ಪೇಜ್ ಅಲ್ಲಿ ಓಪನ್ ಆಗುವಂತದ್ದು. ಸೊ ಇದು ಒಂಥರ ಸ್ಪೆಷಲ್ ಫೀಚರ್ ಅಂತಾನೆ ಹೇಳ್ಬೋದು. ಸ್ಪೆಷಲ್
ಏನಂತಾರೆ ಆಪ್ಷನ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಮಾಡುವಂತದ್ದು ಬ್ರೈಟ್ನೆಸ್ ಇನ್ಕ್ರೀಸ್ ಆಗ್ತದೆ, ಕಮ್ಮಿ ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿಲು ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಅಪ್ಡೇಟ್. ಏನಪ್ಪಾ ಅಂತಂದ್ರೆ ತುಂಬಾನೇ ಈಸಿ ಆಗಿರೋ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ ಅವರು ಈ ರೀತಿಯಾಗಿರುವಂತಹ ಒಂದು ಫೀಚರ್ ತರ ಆಡ್ ಮಾಡಿರುವಂತದ್ದು. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್. ಸೊ ಈ ಒಂದು ಅಪ್ಡೇಟ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಒಂದು ಲೈಕ್ ಮಾಡಿ. ಸೊ ಲೈಕ್ ಮಾಡಬೇಕಾದ್ರೆ ನಮ್ಗೆ ಇನ್ನು ಜಾಸ್ತಿ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಟ್ಯೂಟೋರಿಯಲ್ ಸಿಗ್ತೀನಿ. ಎಲ್ರಿಗೂ ಜೈ ಹಿಂದ್, ವಂದೇ ಮಾತರಂ.